ಭಜನೆಯ ಸಂಘರ್ಷ ಈಗ ಬಹುದೊಡ್ಡದಾಗಿ ಹೊತ್ತಿಕೊಂಡಿದೆ. ಇದಕ್ಕೆ ಕಾರಣ ನಿನ್ನೆ ಆದಂಥ ಒಂದು ಘಟನೆ. ಅದೇನು? ಈಗಲೂ ಕೂಡ ಪ್ರತಿಭಟನಾಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಒಂದಿಷ್ಟು ಸಂಘರ್ಷಗಳು ಏರ್ಪಡ್ತಾ ಇದೆ. ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸಾ ಸಂಘರ್ಷ ಈಗ ತಾರಕಕ್ಕೇರ್ತಾ ಇದೆ. ನಗರ್ತಪೇಟೆಯಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಭಾರೀ ಹೈಡ್ರಾಮಾ ನಡೆದಿದೆ. ಪ್ರತಿಭಟನೆಯ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟ ಎಲ್ಲ ಆಗಿದೆ. ಪ್ರತಿಭಟನಾಕಾರನ ವಶಕ್ಕೆ ಪಡಿತಾ ಇದ್ದಂತೆ ಈಗ ಪ್ರತಿಭಟನೆ ತೀವ್ರಗೊಂಡಿದೆ. ಸಂಸದರಾದ ಶೋಭಾ ಕರಂದ್ಲಾಜೆ, ತೇಜಸ್ವಿ ಸೂರ್ಯ, ಸುರೇಶ್ ಕುಮಾರ್ ಅವರು ಜೊತೆಗೆ ಮುಖೇಶ್ ಸೇರಿ ಹಲವರನ್ನ ಎಳೆದಾಡಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮುಖೇಶ್ ಯಾರು ಅಂತಂದ್ರೆ, ನಿನ್ನೆ ಅಂಗಡಿಯಲ್ಲಿ ಅವನು ಪಾಡಿಗೆ ಅವನ ಹನುಮಾನ ಚಾಲೀಸವನ್ನ ಹಾಡು ಹಾಕೊಂಡಿದ್ದ. ಅವನನ್ನ ಹೋಗಿ ಹೊಡಿತಾರೆ. ಒಂದು 4-6 ಜನ 7 ಜನ ಏನೋ ಮುಸ್ಲಿಂ ಯುವಕರು ಹೋಗಿ ಅಲ್ಲಿ ಹೊಡಿತಾರೆ. ಅದರ ಪರಿಣಾಮವಾಗಿ ಗಲಾಟೆ ಆಗತ್ತೆ. ಅದಾದ ನಂತರ ಈ ಬೆಳವಣಿಗೆ ನಡೆದಿದೆ. यहाँ से ले जाने दिया जाएगा। किस तरह से बहस हो रही है पुलिस। ನಡು ರಸ್ತೆಯಲ್ಲೇ ಕುಳಿತು ಹನುಮಾನ್ ಚಾಲೀಸವನ್ನ ಪ್ರತಿಭಟನಾಕಾರರು ಪಠಿಸ್ತಾ ಇದ್ದಾರೆ. ಹನುಮ ಧ್ವಜ ಹಿಡಿದು ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಂಗಡಿಯನ್ನ ಕ್ಲೋಸ್ ಮಾಡಿ ಪ್ರತಿಭಟನೆಯಲ್ಲಿ ಈಗ ಬಹುತೇಕ ವರ್ತಕರು ಭಾಗಿಯಾಗಿದ್ದಾರೆ. ಈ ಪ್ರತಿಭಟನೆ ಈಗ ಜೋರಾಗ್ತಾ ಇದೆ. ಸ್ಥಿತಿಯಲ್ಲಿ ಕೂಡ ಇಲ್ಲ.